Hello my dear students, welcome to first PUC practical video recording classes. Welcome to DVS Independent PU College. In this video, I am going to demonstrate how to find out a specific heat of solid. Myself, I am Sridhar B, lecturer, Department of Physics, DVS Independent PU College. Okay, let's start our experiment. Aim of our experiment is to determine the specific heat capacity of a given solid and liquid by the method of mixture. ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವೇನು ಮಾಡ್ತಾ ಇದೀವಿ ಅಂದರೆ ನಿಮಗೊಂದು ಸಾಲಿಡ್ ನ ಪ್ರೊವೈಡ್ ಮಾಡಿರ್ತಾರೆ. ಸೊ ಆ ಸಾಲಿಡ್ ನ ಸ್ಪೆಸಿಫಿಕ್ ಹೀಟ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಪೆಸಿಫಿಕ್ ಹೀಟ್? ಒಂದು ಯೂನಿಟ್ ಮಾಸ್ ಇರ್ತಕ್ಕಂಥ ಸಬ್ಸ್ಟೆನ್ಸಿನ ಟೆಂಪ್ರೇಚರ್ನ 1 ಕೆಲ್ವಿನಿಗೆ ರೈಸ್ ಮಾಡಬೇಕು. ಯೂನಿಟ್ ಮಾಸ್ ಅಂದರೆ ಮಾಸ್ ಎಷ್ಟಿದೆ ಅಂತ ಅನ್ಕೋಣ ಅಂದರೆ 1 kg ಇದೆ ಅಂತ ಅಸಂಪ್ಷನ್ ಮಾಡ್ಕೊಳ್ರಿ. ಯೂನಿಟ್ ಮಾಸ್ ಇರ್ತಕ್ಕಂಥ ಸಬ್ಸ್ಟೆನ್ಸಿನ ಟೆಂಪ್ರೇಚರ್ನ 1 ಕೆಲ್ವಿನ್ ರೈಸ್ ಮಾಡಬೇಕು. ಇದು 0 ಕೆಲ್ವಿನ್ ಇದೆ. 0 ಕೆಲ್ವಿನ್ ಇರೋದನ್ನ ಎಲ್ಲಿಗೆ ತಗೊಂಡು ಹೋಗ್ಬೇಕು ಅಂದರೆ 1 ಕೆಲ್ವಿನಿಗೆ ತಗೊಂಡು ಹೋಗ್ಬೇಕಾಗುತ್ತೆ. ಸೊ ಟು ರೈಸ್ ಇಟ್ಸ್ ಟೆಂಪ್ರೇಚರ್ ವಿ ನೀಡ್ ಟು ಸಪ್ಲೈ ಆನ್ ಹೀಟ್ ಎನರ್ಜಿ. ಈಗ ಹೀಟ್ ಎನರ್ಜಿನ ಸಪ್ಲೈ ಮಾಡ್ತಾ ಇದ್ದೀನಿ. ಎಷ್ಟು ಹೀಟ್ ಎನರ್ಜಿನ ಸಪ್ಲೈ ಮಾಡಿದ್ದೀನಿ ಅಂದರೆ DQ ಅಷ್ಟು ಹೀಟ್ ಎನರ್ಜಿನ ಸಪ್ಲೈ ಮಾಡಿದ್ದೀನಿ. ಸೊ ಹಾಗಾದ್ರೆ ಯೂನಿಟ್ ಮಾಸ್ ಸಬ್ಸ್ಟೆನ್ಸ್ ಟೆಂಪರೇಚರ್ನ 1 ಕೆಲ್ವಿನಿಗೆ ರೈಸ್ ಮಾಡಬೇಕು ಅಂದರೆ ನೀವು ಎಷ್ಟು ಹೀಟ್ನ ಸಪ್ಲೈ ಮಾಡಬೇಕಾಗುತ್ತೋ ಅಥವಾ ಆ ಸಬ್ಸ್ಟೆನ್ಸು ಎಷ್ಟು ಹೀಟ್ನ ಅಬ್ಸರ್ವ್ ಮಾಡುತ್ತೋ ದಟ್ ಮಚ್ ಆಫ್ ಹೀಟ್ ಇಸ್ ಕಾಲ್ಡ್ ಆಸ್ ಸ್ಪೆಸಿಫಿಕ್ ಹೀಟ್ ಅಂತ ಕಾಲ್ ಮಾಡ್ತೀವಿ. ಗೊತ್ತಾಗ್ತಾ ಇದೆಯಲ್ಲ ಸ್ಪೆಸಿಫಿಕ್ ಹೀಟ್ ಅಂದರೆ? Specific heat is the amount of heat required by an object of unit mass to rise its temperature by 1 Kelvin. ಹಾಗಾದ್ರೆ ಈಗ ನಿಮ್ಗೆ ಯಾವುದೋ ಒಂದು ಆಬ್ಜೆಕ್ಟ್ ನ ಪ್ರೊವೈಡ್ ಮಾಡಿರ್ತಾರೆ. ಆ ಆಬ್ಜೆಕ್ಟ್ ನ ಸ್ಪೆಸಿಫಿಕ್ ಹೀಟ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು ಈ ಎಕ್ಸ್ಪೆರಿಮೆಂಟ್ ಅಲ್ಲಿ. ದಟ್ ಇಸ್ ವಾಟ್ ಏಮ್ ಆಫ್ ಮೈ ಎಕ್ಸ್ಪೆರಿಮೆಂಟ್. ಈಗ ಏಮ್ ಗೊತ್ತಾಗಿದೆ. ಹಾಗಿದ್ರೆ ಆ ಸ್ಪೆಸಿಫಿಕ್ ಹೀಟ್ ನ ಕಂಡುಹಿಡಿಯಲಿಕ್ಕೆ ಏನೇನು ಆಪರೇಟರ್ಸ್ ಬೇಕಾಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಹಿಯರ್ ಇಸ್ ದ ಲಿಸ್ಟ್ ಆಫ್ ಆಪರೇಟರ್ ದಟ್ ಐ ಆಮ್ ಗೋಯಿಂಗ್ ಟು ಯೂಸ್ ಇನ್ ದಿಸ್ ಎಕ್ಸ್ಪೆರಿಮೆಂಟ್. ಅಮಾಂಗ್ ದಟ್ operator first I need is ಕಾಪರ್ ಕ್ಯಾಲೋರಿಮೀಟರ್ ವಿತ್ ಲಿಡ್. ಫಸ್ಟ್ ನನಗೆ ಏನು ಬೇಕಾಗುತ್ತೆ ಅಂದರೆ ಒಂದು ಕಾಪರ್ ಕ್ಯಾಲೋರಿಮೀಟರ್ ಬೇಕಾಗುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಐ ಟೇಕನ್ ಎ ಕಾಪರ್ ಕ್ಯಾಲೋರಿಮೀಟರ್. ದಿಸ್ ಇಸ್ ಆನ್ ಕಾಪರ್ ಕ್ಯಾಲೋರಿಮೀಟರ್. ದಿಸ್ ಕಾಪರ್ ಕ್ಯಾಲೋರಿಮೀಟರ್ ಹ್ಯಾವಿಂಗ್ ಒನ್ ಸಿಲಿಂಡ್ರಿಕಲ್ ಕಾಪರ್ ವೆಸಲ್. ಇಲ್ಲೊಂದು ಸಿಲಿಂಡ್ರಿಕಲ್ ಶೇಪಲ್ಲಿ ಇರ್ತಕ್ಕಂಥ ಕಾಪರ್ ವೆಸಲ್ ಇದೆ. ಅದ್ರ ಜೊತೆಗೆ ನಾನು ಒಂದು ಸ್ಟಿರರ್ನು ಕೂಡ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ದ ಫಸ್ಟ್ ಆಪರೇಟರ್ ಐ ನೀಡ್. ಸೆಕೆಂಡ್ ಒನ್ ಈಸ್ ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಬೇಕು. ಇನ್ಸುಲೇಟಿಂಗ್ stand. Here is the one insulating stand. This insulating stand is made up of wood. ಇದನ್ನ wood ಇಂದ ಮಾಡಿದ್ದಾರೆ. ಈ ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಒಳಗಡೆ ಇಲ್ಲಿ ನಿಮಗೆ ಉಲ್ಲನ್ ಶೇಪ್ಡ್ ಒಂದು ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದ್ದಾರೆ ಟು ಅವಾಯ್ಡ್ ಎಸ್ಕೇಪ್ ಆಫ್ ಹೀಟ್ ಫ್ರಮ್ ಇನ್ಸೈಡ್ ಟು ಔಟ್ಸೈಡ್. ಹೀಟು ಇನ್ಸೈಡ್ ಇಂದ ಔಟ್ಸೈಡ್ಗೆ ಎಸ್ಕೇಪ್ ಆಗೋದನ್ನ ಅವಾಯ್ಡ್ ಮಾಡಲಿಕ್ಕೆ ಈ ಇನ್ಸುಲೇಟಿಂಗ್ ಸ್ಟ್ಯಾಂಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀವಿ. ಈ ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಒಳಗಡೆ ಕಾಪರ್ ಕ್ಯಾಲೋಮೀಟರ್ನ ಈ ರೀತಿ ಪ್ಲೇಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಇದನ್ನು ಮೇಲ್ಗಡೆ ಮುಚ್ಚಲಿಕ್ಕೆ ಒಂದು ಲಿಡ್ ಕೂಡ ಇದೆ. ಸೊ ದಿಸ್ ಇಸ್ ದ ವುಡನ್ ಲಿಡ್ ಐ ಆಮ್ ಗೋಯಿಂಗ್ ಟು ಟೇಕ್ ಈ ರೀತಿ ಪ್ಲೇಸ್ ಮಾಡ್ಕೊಂಡಿರ್ತೀನಿ. ಈಗ ನೋಡ್ರಿ ಕಾಪರ್ ಕ್ಯಾಲೋರಿಮೀಟರ್ ಒಳಗಡೆ ಸೇರ್ಕೊಂಡಿದೆಯಾ? ಸೊ ಇದನ್ನ ಈ ರೀತಿ ಕ್ಲೋಸ್ ಮಾಡಿ ಈ ರೀತಿ ಪ್ಲೇಸ್ ಮಾಡ್ಕೊಬಹುದು. ದಿಸ್ ಇಸ್ ಕಾಲ್ಡ್ ಆಸ್ ಕ್ಯಾಲೋರಿಮೀಟರ್. ನೆಕ್ಸ್ಟ್ ಐ ನೀಡ್ ಇಸ್ ಗ್ಲಾಸ್ ಬಾಲ್ಸ್. ಈ ಬೀಕರ್ ಅಲ್ಲಿ ನಾನು ಗ್ಲಾಸ್ ಬಾಲ್ಸ್ ನ ತಗೊಂಡಿದ್ದೀನಿ. ಲುಕ್ ಅಟ್ ಹಿಯರ್, ದಿಸ್ ಆರ್ ದ ಗ್ಲಾಸ್ ಬಾಲ್ಸ್ ಐ ಆಮ್ ಗೋಯಿಂಗ್ ಟು ಟೇಕ್ ಇನ್ ದಿಸ್ ಎಕ್ಸ್ಪೆರಿಮೆಂಟ್. ನಾನು ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ತಗೊಂತಿರ್ತಕ್ಕಂಥ ಸಾಲಿಡ್ ಇದೇನೆ. ಈ ಸಾಲಿಡ್ನ ಸ್ಪೆಸಿಫಿಕ್ ಹೀಟ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ನೋಡೋಣ. ಈ ಸಾಲಿಡ್ನ ಹೀಟ್ ಮಾಡಿ ಮೆಥಡ್ ಆಫ್ ಮಿಕ್ಸ್ಚರ್ಸ್ನ ಯೂಸ್ ಮಾಡಿಕೊಂಡು ಸ್ಪೆಸಿಫಿಕ್ ಹೀಟ್ನ ಫೈಂಡ್ ಔಟ್ ಮಾಡ್ತೀನಿ. ನೆಕ್ಸ್ಟ್ ಟೆಂಪ್ರೇಚರ್ನ ಮೆಜರ್ ಮಾಡಲಿಕ್ಕೆ ಒಂದು ಥರ್ಮೋಮೀಟರ್ ಕೂಡ ಬೇಕಾಗುತ್ತೆ. ಸೊ ಹಿಯರ್ ಇಸ್ ದ ಥರ್ಮೋಮೀಟರ್. ಇಲ್ಲೊಂದು ಥರ್ಮೋಮೀಟರ್ನು ಕೂಡ ಕ್ಯಾಲೋರಿಮೀಟರ್ ಒಳಗಡೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಥರ್ಮೋಮೀಟರ್ನ ಏನಕ್ಕೆ ಯೂಸ್ ಮಾಡ್ತಾ ಇದೀನಿ ಅಂದರೆ ಇನ್ ಆರ್ಡರ್ ಟು ಮೆಜರ್ ದ ಟೆಂಪ್ರೇಚರ್ ಆಫ್ ಡಿಫ್ರೆಂಟ್ ಸಬ್ಸ್ಟೆನ್ಸಸ್. ನೆಕ್ಸ್ಟ್ ಥರ್ಮೋಮೀಟರ್ ಆದಮೇಲೆ ಒಂದು ವೇಯಿಂಗ್ ಸ್ಕೇಲ್ ಕೂಡ ಬೇಕಾಗುತ್ತೆ. ಹಿಯರ್ ಇಸ್ ದ ವೇಯಿಂಗ್ ಸ್ಕೇಲ್. ಈ ವೇಯಿಂಗ್ ಸ್ಕೇಲ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮಾಸ್ನ ಮೆಜರ್ ಮಾಡೋದಕ್ಕೆ. ಯಾವ್ಯಾವ ಮಾಸ್ನ ಮೆಜರ್ ಮಾಡಬೇಕು ಅಂತ ನಾನು ಎಕ್ಸ್ಪೆರಿಮೆಂಟ್ನ ಡೆಮೋ ಮಾಡುವಾಗ ನಿಮಗೆ ತೋರಿಸ್ತೀನಿ. ಸೊ ಅದಾದಮೇಲೆ ವಾಟರ್ ಬೇಕು. ಕ್ಯಾಲೋರಿಮೀಟರ್ ಒಳಗಡೆ ಹಾಕೋಕ್ಕೆ ವಾಟರ್ ಬೇಕು. ಹಾಗಾಗಿ ಒಂದು ಬೀಕರಲ್ಲಿ ವಾಟರ್ನು ಕೂಡ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಟ್ರೈಪೋಡ್ ಸ್ಟ್ಯಾಂಡ್ ಬೇಕು. ಹೀಟ್ ಮಾಡಲಿಕ್ಕೆ ಟ್ರೈಪೋಡ್ ಸ್ಟ್ಯಾಂಡ್ ಬೇಕು. ಟ್ರೈಪೋಡ್ ಸ್ಟ್ಯಾಂಡ್ ತಗೊಂಡಿದ್ದೀನಿ. ನೆಕ್ಸ್ಟ್ ವೈರ್ ಗೇಜ್ ಬೇಕು ಟು ಕಂಟ್ರೋಲ್ ದ ಫ್ರೇಮ್. ವೈರ್ ಗೇಜ್ನು ಕೂಡ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಬುನ್ಸೆನ್ ಬರ್ನರ್ ಬೇಕಾಗುತ್ತೆ ಹೀಟ್ ಸೋರ್ಸ್ ಆಗಿ. ಹಾಗಾಗಿ ಒಂದು ಬುನ್ಸೆನ್ ಬರ್ನರ್ ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲೊಂದು ಕಾಪರ್ ಕ್ಯಾಲೋರಿಮೀಟರ್ ಇದೆ. ಇದು ಕೂಡ ಕಾಪರ್ ಕ್ಯಾಲೋರಿಮೀಟರ್. ಇದರೊಳಗೆ
ಇದ್ರೊಳಗಡೆ ಸಾಲಿಡ್ ಹಾಕಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದ್ರೊಳಗಡೆ ಸಾಲಿಡ್ ಹಾಕಿ ನಾನು ಹೀಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ದೀಸ್ ಆರ್ ಆಲ್ ದ ಆಪರೇಟರ್ ಐ ರಿಕ್ವೈರ್ಡ್ ಇನ್ ದಿಸ್ ಎಕ್ಸ್ಪೆರಿಮೆಂಟ್. ಬೈ ಯೂಸಿಂಗ್ ದೀಸ್ ಆಪರೇಟರ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ದಟ್ ಗ್ಲಾಸ್ ಬಾಲ್ಸ್. ಆ ಗ್ಲಾಸು ಕೂಡ ಒಂದು ಸಾಲಿಡ್, ಆ ಗ್ಲಾಸ್ ಬಾಲ್ನ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಎಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡ್ಕೊಂತೀನಿ. ನಾನು ಅಲ್ಲೇನು ಎಕ್ಸ್ಪ್ಲೇನ್ ಮಾಡಿದ್ನೋ ಅಷ್ಟು ಲಿಸ್ಟ್ನ ಅಲ್ಲಿ ಬರ್ದಿದ್ದೀನಿ. ನೆಕ್ಸ್ಟ್ ಪ್ರಿನ್ಸಿಪಲ್ ಆಗಿದ್ರೆ ಯಾವ ಪ್ರಿನ್ಸಿಪಲ್ನ ಬೇಸ್ ಮಾಡ್ಕೊಂಡು ನಾನು ಈ ಎಕ್ಸ್ಪೆರಿಮೆಂಟ್ನ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀನಿ ಅಂತ ಚೆಕ್ ಮಾಡ್ಕೊಳ್ಳೋಣ. ಸೊ ಎಡಿಂಗ್ ಪ್ರಿನ್ಸಿಪಲ್ ಆಫ್ ಕ್ಯಾಲೋರಿಮೀಟರ್, ಯಾವ ಪ್ರಿನ್ಸಿಪಲ್ ಮೇಲೆ ಈ ಎಕ್ಸ್ಪೆರಿಮೆಂಟ್ ಬೇಸ್ ಆಗಿದೆ ಅಂದರೆ calorimeter principle ಮೇಲೆ this experiment will based. What is the principle of calorimeter? Just check. When two bodies of different temperature are brought in thermal contact at thermal equilibrium, the amount of heat lost by the body at higher temperature is equal to amount of heat gained by the body at lower temperature, provided that no heat is lost to the surrounding. ಈ ಎಕ್ಸ್ಪೆರಿಮೆಂಟ್ ಯಾವ ಪ್ರಿನ್ಸಿಪಲ್ ಮೇಲೆ ಬೇಸ್ ಆಗಿದೆ ಅಂದ್ರೆ, ಸೇ here is the one body, ಇಲ್ಲೊಂದು ಬಾಡಿ ಇದೆ. this body having a temperature of T1 ಕೆಲ್ವಿನ್, ಈ ಬಾಡಿಯ ಟೆಂಪರೇಚರು T1 ಕೆಲ್ವಿನ್ ಇದೆ ಅಂತ ಅಸಂಪ್ಷನ್ ಮಾಡ್ಕೊಳ್ರಿ. ಅಂಡ್ ದಿಸ್ ಇಸ್ ದ ಹಾಟ್ ಬಾಡಿ, ದಿಸ್ ಇಸ್ ಹಾಟ್ ಬಾಡಿ ಆಸ್ ಕಂಪೇರ್ ಟು ಅನದರ್ ಬಾಡಿ. ಬೇರೆ ಬಾಡಿ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಹಾಟ್ ಬಾಡಿ ಆಗಿರುತ್ತೆ. ನೆಕ್ಸ್ಟ್ ಈ ಬಾಡಿಗೆ ನಾನು ಇನ್ನೊಂದು ಬಾಡಿನ ಕಾಂಟ್ಯಾಕ್ಟ್ ಮಾಡಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಸೇ ದಿಸ್ ಇಸ್ ದ ಅನದರ್ ಬಾಡಿ ಐ ಆಮ್ ಗೋಯಿಂಗ್ ಟು ಪ್ಲೇಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಫಸ್ಟ್ ಬಾಡಿ. ದಿಸ್ ಬಾಡಿ ಹ್ಯಾವಿಂಗ್ ಎ ಟೆಂಪರೇಚರ್ ಆಫ್ T2 ಕೆಲ್ವಿನ್, ಈ ಬಾಡಿಯ ಟೆಂಪರೇಚರು T2 ಕೆಲ್ವಿನ್ ಇದೆ. ಅಂಡ್ T1 ಇಸ್ ಗ್ರೇಟರ್ ದ್ಯಾನ್ T2. ನನ್ನ ಕೇಸಲ್ಲಿ ಏನಾಗಿದೆ ಅಂದರೆ ಟೆಂಪರೇಚರ್ T1 ಇಸ್ ಗ್ರೇಟರ್ ದ್ಯಾನ್ ಟೆಂಪರೇಚರ್ T2 ಆಗಿದೆ, ವಿಚ್ ಇಸ್ ಮೀನಿಂಗ್ ದಟ್ T1 ಟೆಂಪರೇಚರ್ ಜಾಸ್ತಿ ಇದೆ, T2 ಟೆಂಪರೇಚರ್ ಕಡಿಮೆ ಇದೆ ಅಂದರೆ ಫಸ್ಟ್ ಬಾಡಿ ಈಸ್ ಹಾಟ್ ಬಾಡಿ, ಸೆಕೆಂಡ್ ಬಾಡಿ ಈಸ್ ಕೋಲ್ಡ್ ಬಾಡಿ ಆಗಿರುತ್ತೆ. ಯಾವಾಗ ಎರಡು ಬಾಡಿನ ನಾನು ಥರ್ಮಲ್ ಕಾಂಟ್ಯಾಕ್ಟ್ ಅಲ್ಲಿ ಇಡ್ತೀನೋ ಅವಾಗ ಹಾಟ್ ಬಾಡಿಯಿಂದ ಕೋಲ್ಡ್ ಬಾಡಿಗೆ ಹೀಟ್ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೀಟ್ ಫ್ಲೋ ಆಗ್ತಾ ಇದೆ ಅಂದರೆ ಹಾಟ್ ಬಾಡಿಲಿ ಹೀಟ್ ಸ್ವಲ್ಪ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಅಂದರೆ ಹೀಟ್ ಲಾಸ್ ಆಗಿದೆಯಾ? ಯೂಶ್ವಲಿ ಹಾಟ್ ಬಾಡಿಯಿಂದ ಎಷ್ಟು ಹೀಟ್ ಲಾಸ್ ಆಗಿರುತ್ತೋ ಅಷ್ಟೇ ಹೀಟ್ನ ಕೋಲ್ಡ್ ಬಾಡಿ ಗೈನ್ ಮಾಡ್ಕೊಂಡಿರುತ್ತೆ. ಪ್ರೊವೈಡೆಡ್ ಈ ಹಾಟ್ ಬಾಡಿಲಿರ್ತಕ್ಕಂಥ ಹೀಟು ಆಚೆಗಡೆ ಸರೌಂಡಿಂಗಿಗೆ ಲೀಕ್ ಆಗಿರಬಾರ್ದು. ಆಚೆಗಡೆ ಸರೌಂಡಿಂಗಿಗೆ ಲೀಕ್ ಆಗಿರಲಿಲ್ಲ ಅಂದರೆ ಇದು ಎಷ್ಟು ಹೀಟ್ನ ಲಾಸ್ ಮಾಡ್ಕೊಳುತ್ತೋ, ವಿಚ್ ಬಾಡಿ? ಹಾಟ್ ಬಾಡಿ. ದ ಸೇಮ್ ಅಮೌಂಟ್ ಆಫ್ ಹೀಟ್ ಇಸ್ ಗೈನ್ಡ್ ಬೈ ಕೋಲ್ಡ್ ಬಾಡಿ. ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ದಿಸ್ ಎಕ್ಸ್ಪೆರಿಮೆಂಟ್. ಈ ಎಕ್ಸ್ಪೆರಿಮೆಂಟ್ ಹಿಂದ್ಗಡೆ ಇರ್ತಕ್ಕಂಥ ಪ್ರಿನ್ಸಿಪಲ್. ಆಕ್ಚುಲಿ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನಾಗುತ್ತೆ, ಹಾಟ್ ಬಾಡಿ ಯಾವುದು, ಕೋಲ್ಡ್ ಬಾಡಿ ಯಾವುದು ಅಂದರೆ, ಫಸ್ಟು ಕ್ಯಾಲೋರಿಮೀಟರ್ ಒಳಗಡೆ, ಕ್ಯಾಲೋರಿಮೀಟರ್ ನೋಡಿರಲ್ಲ ಕಾಪರ್ ಕ್ಯಾಲೋರಿಮೀಟ್ರು, ಈ ಕಾಪರ್ ಕ್ಯಾಲೋರಿಮೀಟರ್ ಒಳಗಡೆ ನಾನು ವಾಟರ್ನ ಫಿಲ್ ಮಾಡ್ಕೊಂಡಿರ್ತೀನಿ. ಓಕೆ, ನೆಕ್ಸ್ಟು ಇಲ್ಲಿ ಸಾಲಿಡ್ಸ್ ಇದಾವೆ, ಗ್ಲಾಸ್ ಬೀಡಿಂಗ್ಸ್ ಇದಾವಲ್ವಾ, ಈ ಗ್ಲಾಸ್ ಬೀಡಿಂಗ್ಸ್ನ ನಾನು ಯಾವುದೋ ಒಂದು ಕಂಟೈನರ್, ಅಲ್ಲಿ ಇನ್ನೊಂದು ದೊಡ್ಡ ಕ್ಯಾಲೋರಿಮೀಟರ್ ತೋರಿಸಿದ್ನಲ್ಲ ಅದರೊಳಗಡೆ ಹೀಟ್ ಮಾಡಿರ್ತೀನಿ. ಯಾವ್ದನ್ನ? ಗ್ಲಾಸ್ ಬಾಲ್ಸ್ನ ಕಾಪರ್ ಕ್ಯಾಲೋರಿಮೀಟರ್ ಒಳಗಡೆ ಹೀಟ್ ಮಾಡಿರ್ತೀನಿ. ಹಂಗಾದ್ರೆ ಇವೆಲ್ಲ ಹೀಟ್ ಆಗಿರ್ತಕ್ಕಂಥ ಗ್ಲಾಸ್ ಬಾಲ್ಸಾ? ಸೊ ಹಂಗಾದ್ರೆ ಇದ್ರ ಹೀಟ್ ಆಗಿರ್ತಕ್ಕಂಥ ಬಾಡಿನ ನಾನು ಎಚ್ ಅಂತ ತಗೊಂತೀನಿ. ಈಗ ಹೀಟ್ ಗ್ಲಾಸ್ ಬಾಲ್ಸ್ನ ತಗೊಂಬಂದು ವಾಟರ್ ಒಳಗಡೆ ನಾನು ಪೌರ್ ಮಾಡಿದ್ರೆ, ಆ ಗ್ಲಾಸ್ ಬಾಲ್ಸ್ನೆಲ್ಲ ತಗೊಂಬಂದು ವಾಟರ್ ಒಳಗಡೆ ಪೌರ್ ಮಾಡಿದ್ರೆ ಗ್ಲಾಸ್ ಬಾಲ್ ಅಲ್ಲಿರ್ತಕ್ಕಂಥ ಹೀಟ್ ಎಲ್ಲಿ ಫ್ಲೋ ಆಗುತ್ತೆ? ವಾಟರಿಗೆ ಫ್ಲೋ ಆಗುತ್ತೆ. ಅವಾಗ ವಾಟರ್ನ ಟೆಂಪರೇಚರ್ ಅಷ್ಟೇ ಇರುತ್ತೋ ಜಾಸ್ತಿ ಆಗುತ್ತೋ? ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಎಷ್ಟು ಬಾಲಿಂದ ಎಷ್ಟು ಹೀಟ್ ಲಾಸ್ ಆಯ್ತೋ ಅಷ್ಟೇ ಹೀಟ್ನ ವಾಟರ್ ಗೈನ್ ಮಾಡ್ಕೊಳುತ್ತೆ. ಸೊ ದಿಸ್ ಇಸ್ ವಾಟ್ ಐ ಆಮ್ ಎಕ್ಸ್ಪ್ಲೈನ್ಡ್ ಇನ್ ಪ್ರಿನ್ಸಿಪಲ್. ಏನು ಪ್ರಿನ್ಸಿಪಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ನೋ ಅದನ್ನೇ ನಾವು ಇಲ್ಲಿ ಪ್ರಾಕ್ಟಿಕಲ್ ಆಗು ಕೂಡ ಯೂಸ್ ಮಾಡ್ಕೊಂತೀವಿ. ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್ ಆಫ್ ದ ಎಕ್ಸ್ಪೆರಿಮೆಂಟ್. ನೆಕ್ಸ್ಟ್ ಏನು ಫಾರ್ಮುಲಾ ಯೂಸ್ ಮಾಡ್ತೀವಿ ಆಗಿದ್ರೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಏನು ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಸೊ ದಿಸ್ ಇಸ್ ದ ಫಾರ್ಮುಲಾ ಐ ಆಮ್ ಗೋಯಿಂಗ್ ಟು ಯೂಸ್ ಇನ್ ದಿಸ್ ಎಕ್ಸ್ಪೆರಿಮೆಂಟ್. ದಟ್ ಈಸ್ ಎಸ್ ಅಂತ ಬರ್ದೀನಿ ನೋಡಿ, ಮೀನ್ಸ್ ಸ್ಪೆಸಿಫಿಕ್ ಹೀಟ್ ಆಫ್ ಸಾಲಿಡ್ ಅಂತ. ಎಸ್ ಮೀನ್ಸ್ ಸ್ಪೆಸಿಫಿಕ್ ಹೀಟ್ ಆಫ್ ಸಾಲಿಡ್. ಅದೇನಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ m2 ಮೈನಸ್ m1 ಇಂಟು SW ಪ್ಲಸ್ m1 ಇಂಟು SC into T3 minus T1 all divided by m1 into T2 minus T3 ಇಷ್ಟಕ್ಕೆ ಈಕ್ವಲ್ ಆಗಿರುತ್ತೆ. and keep one thing in mind that the terminologies which I am write in this formula are all in their SI units. ಇವೆಲ್ಲ ಟರ್ಮಿನಾಲಜೀಸು ಅವ್ರನ್ನ ಅವ್ರದ್ದೇ ಆದ SI ಯೂನಿಟ್ಸ್ ಅಲ್ಲಿ ಇರ್ತವೆ. ಹಾಗಿದ್ರೆ m2 ಅಂದ್ರೇನು, m1 ಅಂದ್ರೇನು ಅಂತ ಕೆಳಗಡೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. See here m1 ಅಂದ್ರೆ ಮಾಸ್ ಆಫ್ ದ ಎಂಟಿ ಕ್ಯಾಲೋರಿಮೀಟರ್ ವಿತ್ ಸ್ಟಿರರ್. ಅಲ್ಲಿ ಫಾರ್ಮುಲಾದಲ್ಲಿ m1 ಅಂತ ಇದೆಯಲ್ಲ, ಆ m1 ಯಾವುದು ಅಂದರೆ ಮುಂಚೆ ನಿಮಗೆ ಒಂದು ಕ್ಯಾಲೋರಿಮೀಟರ್ ತೋರಿಸಿದ್ನಲ್ಲ. ಸೊ ಕ್ಯಾಲೋರಿಮೀಟರ್ ಅಂದ್ರೇನು? ದಿಸ್ ಇಸ್ ದ
ದಿಸ್ ಕಾಪರ್ ವೆಸಲ್ ಈಸ್ ಕಾಲ್ಡ್ ಆಸ್ ಕ್ಯಾಲರಿಮೀಟರ್ ಅಲಾಂಗ್ ವಿತ್ ಸ್ಟೀರರ್. ಇದ್ರ ಮಾಸ್ ಎಷ್ಟಿದೆ ಅಂತ ನೋಡ್ಕೊಬೇಕು. ದಟ್ ವಾಸ್ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದಿಸ್ ವೇಯಿಂಗ್ ಸ್ಕೇಲ್. ಈ ವೇಯಿಂಗ್ ಸ್ಕೇಲ್ನ ಯೂಸ್ ಮಾಡ್ಕೊಂಡು ಇದ್ರ ಮಾಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂತೀನಿ. ಅದನ್ನ M1 ಅಂತ ತಗೊಂತೀನಿ. ನೆಕ್ಸ್ಟ್ ಮಾಸ್ ಆಫ್ ದ ಕ್ಯಾಲರಿಮೀಟರ್ ವಿತ್ ವಾಟರ್. ಈ ಕ್ಯಾಲರಿಮೀಟರ್ ಒಳಗಡೆ ಒಂದು ಮುಕ್ಕಾಲು ಭಾಗ 2/3 ನ ವಾಟರ್ ಫಿಲ್ ಮಾಡ್ತೀನಿ. ಅದ್ರ ಮಾಸ್ನ ಎಷ್ಟಿದೆ ಅಂತ ಮೆಜರ್ ಮಾಡ್ಕೊಂತೀನಿ. ಆ ಮಾಸ್ನ M2 ಅಂತ ತಗೊಂತೀವಿ. ನೆಕ್ಸ್ಟ್ ಮಾಸ್ ಆಫ್ ಸಾಲಿಡ್. ಮಾಸ್ ಆಫ್ ಸಾಲಿಡ್ ಅಂದ್ರೆ ಇಲ್ಲಿ ಎಷ್ಟೋ ಒಂದು ಗ್ಲಾಸ್ ಬೀಡಿಂಗ್ಸ್ ನ ತಗೊಂಡಿರ್ತೀನಿ. ಇದ್ರದ್ದು ಮಾಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಅದನ್ನು ಕೂಡ ಸ್ಕೇಲ್ ಮೇಲೆ ಇಟ್ಟು ಫೈಂಡ್ ಔಟ್ ಮಾಡ್ಕೊಂತೀವಿ. ಆ ಮಾಸ್ನ M3 ಅಂತ ತಗೊಂತೀನಿ. ಲೆಟ್ ಮಿ ರೀಕಾಲ್ ಒನ್ ಥಿಂಗ್ ದಟ್ ವಿಚ್ ಇಸ್ ದ ಮಾಸ್ M1. The mass of calorimeter with stirrer is taken as mass M1. What is the mass M2? Mass of calorimeter, stirrer and water, that is taken as M2 mass. Then what is the mass M3? The mass of solid I am going to use, that mass is taken as M3. ಆ ಮಾಸ್ನ M3 ಅಂತ ಕನ್ಸಿಡರ್ ಮಾಡ್ಕೊಂತೀನಿ. ಓಕೆ, M1 ಆಯಿತು, M2 ಆಯಿತು. ನೆಕ್ಸ್ಟು M3. ನೆಕ್ಸ್ಟ್ ಅಲ್ಲಿ ಕ್ಯಾಲ್ಕುಲೇಷನ್ ಅಲ್ಲಿ ಬರುತ್ತೆ, ತೋರಿಸ್ತೀನಿ. ನೆಕ್ಸ್ಟ್ T1 ಇಸ್ ದ ಇನಿಷಿಯಲ್ ಟೆಂಪರೇಚರ್ ಆಫ್ ವಾಟರ್. ಇದ್ರೊಳಗಡೆ ವಾಟರ್ ಫಿಲ್ ಮಾಡಿರ್ತೀನಲ್ಲ, ಆ ವಾಟರ್ದು ಇನಿಷಿಯಲ್ ಟೆಂಪರೇಚರ್ ಎಷ್ಟಿದೆ ಅಂತ ನೋಡ್ಕೊಬೇಕು. ಅದನ್ನ T1 ಅಂತ ತಗೊಂತೀನಿ. ದಟ್ ಶುಡ್ ಬಿ ಟೇಕನ್ ಇನ್ ಕೆಲ್ವಿನ್. ನೀವು ಆಕ್ಚುಲಿ ಇಲ್ಲಿ ಮೆಜರ್ ಮಾಡಬೇಕಾದ್ರೆ ಸೆಂಟಿಗ್ರೇಡ್ ಅಲ್ಲಿ ಬಂದಿರುತ್ತೆ. ವಿ ಕ್ಯಾನ್ ಕನ್ವರ್ಟ್ ದಟ್ ಸೆಂಟಿಗ್ರೇಡ್ ವ್ಯಾಲ್ಯೂ ಇಂಟು ಕೆಲ್ವಿನ್ ವ್ಯಾಲ್ಯೂ. ಕೆಲ್ವಿನ್ ವ್ಯಾಲ್ಯೂ ಕನ್ವರ್ಟ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಟೆಂಪರೇಚರ್ ಆಫ್ ದ ಸಾಲಿಡ್ ಇನ್ ಬಾಯ್ಲಿಂಗ್ ವಾಟರ್. ಈ ಸಾಲಿಡ್ನ ಹೀಟ್ ಮಾಡಲಿಕ್ಕೆ ಬಾಯ್ಲಿಂಗ್ ವಾಟರ್ ಒಳಗಡೆ ಹಾಕಿ ಹೀಟ್ ಮಾಡ್ತೀನಿ. ಹಾಗಿದ್ರೆ ಈ ಬಾಯ್ಲಿಂಗ್ ವಾಟರ್ನ ಟೆಂಪರೇಚರ್ ಎಷ್ಟಿರುತ್ತೋ ಸಾಲಿಡ್ನ ಟೆಂಪರೇಚರ್ ಕೂಡ ಅಷ್ಟೇ ಇರುತ್ತೆ. ಸೊ ಬಾಯ್ಲಿಂಗ್ ವಾಟರ್ ಟೆಂಪರೇಚರ್ ಎಷ್ಟಿದೆ ಅಂತ ನೋಡ್ಬೇಕಂತೀನಿ. ಆ ಟೆಂಪರೇಚರ್ನ T2 ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಟೆಂಪರೇಚರ್ ಆಫ್ ಮಿಕ್ಸರ್. ಈಗ ಹೀಟ್ ಆಗಿರ್ತಕ್ಕಂಥ ಸಾಲಿಡ್ನ ತಗೊಂಬಂದು ನಮ್ಮ ಕ್ಯಾಲರಿಮೀಟರ್ ಒಳಗಡೆ ಹಾಕಿದ್ರೆ ಸ್ವಲ್ಪ ಹೀಟ್ ಟೆಂಪರೇಚರ್ ಏನಾಗುತ್ತೆ, ಮಿಕ್ಸರ್ದು ಚೇಂಜ್ ಆಗುತ್ತೆ. ಸೊ ಹಂಗಾರೆ ಮಿಕ್ಸರ್ ಟೆಂಪರೇಚರ್ ಎಷ್ಟಿದೆ ಅಂತ ಬರ್ಕೊಂತೀನಿ. ದಟ್ ಈಸ್ T3 ಇಸ್ ದ ಟೆಂಪರೇಚರ್ ಆಫ್ ಎ ಮಿಕ್ಸರ್. ಇಲ್ಲಿ SC ಅಂತ ಬಂತಲ್ಲ, SC ಅಂದ್ರೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಮೆಟೀರಿಯಲ್ ಆಫ್ ದ ಕ್ಯಾಲರಿಮೀಟರ್. ಈ ಕ್ಯಾಲರಿಮೀಟರ್ನ ಯಾವುದೋ ಒಂದು ಮೆಟೀರಿಯಲ್ ಮಾಡಿದಾರಲ್ಲ, ಇದ್ರ ಸ್ಪೆಸಿಫಿಕ್ ಹೀಟ್ನ ನಾನು SC ಮೀನ್ಸ್ ಸ್ಪೆಸಿಫಿಕ್ ಹೀಟ್ ಆಫ್ ಕ್ಯಾಲರಿಮೀಟರ್. ಆಕ್ಚುಲಿ ಇದನ್ನ ಕಾಪರ್ ಅಲ್ಲಿ ಮಾಡಿದ್ದಾರೆ, ಹಂಗಾಗಿ ಕಾಪರ್ ಸ್ಪೆಸಿಫಿಕ್ ಹೀಟ್ ತಗೊಂಡ್ರು ಕೂಡ ಆಗುತ್ತೆ. ನೆಕ್ಸ್ಟ್ ಇಲ್ಲಿ SW ಅಂತ ಬಂದಿದೆಯಲ್ಲ, ದಟ್ SW ಇಸ್ ದ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ವಾಟರ್. ಆ SW ವಾಟರ್ನ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಗಿರುತ್ತೆ. ಸೊ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಸ್ಪೆಸಿಫಿಕ್ ಹೀಟ್ ಆಫ್ ಗಿವನ್ ಸಾಲಿಡ್. ಫಾರ್ಮುಲಾ ಆಯಿತು. ನೆಕ್ಸ್ಟ್ ಡಯಾಗ್ರಾಮ್ ನೋಡೋಣ. ನಾನು ಇಲ್ಲಿ ಏನು ತೋರಿಸಿದ್ದೀನೋ ಅದನ್ನೇ ಇಲ್ಲಿ ಒಂದು ಪಿಕ್ಚರಲ್ಲಿ ತೋರಿಸಿದ್ದೀನಿ. ಇಲ್ಲಾಂದ್ರೆ ಒಂದು ಟ್ರೈಪೋಡ್ ಸ್ಟಾಂಡ್ ಇದೆ. ಆ ಟ್ರೈಪೋಡ್ ಸ್ಟಾಂಡ್ ಮೇಲೆ ಒಂದು ವೆಸಲ್ನ ಪ್ಲೇಸ್ ಮಾಡಿದ್ದೀನಿ. ಕೆಳಗಡೆ ವೈರ್ ಗೇಜ್ನ ಇಟ್ಟಿದ್ದೀನಿ ಇನ್ ಆರ್ಡರ್ ಟು ಅವಾಯ್ಡ್ ದ ಫ್ಲೇಮ್. ಈಗ ಬುನ್ಸನ್ ಬರ್ನರಲ್ಲಿ ಹೀಟ್ ಮಾಡಿ ನೆಕ್ಸ್ಟ್ ಆ ವೆಸಲ್ ಒಳಗಡೆ ವಾಟರ್ ಫಿಲ್ ಮಾಡಿದ್ದೀನಿ ನೋಡ್ರಿ. ಇಲ್ಲಿವರೆಗೂ ವಾಟರ್ನ ಫಿಲ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದರೊಳಗಡೆ ಒಂದು ಮೆಟಲ್ನ ಪ್ಲೇಸ್ ಮಾಡಿದ್ದೀನಿ. ಇಲ್ಲಿ ಆಕ್ಚುಲಿ ನಾನು ತಗೊಂಡಿರೋದು ಗ್ಲಾಸ್ ಬಾಲ್ಸು. ಆ ಗ್ಲಾಸ್ ಆಚೆಗಡೆ ಈಸಿಯಾಗಿ ಆಚೆಗಡೆ ತಗೊಂಡ್ಲಿಕ್ಕೆ ಅವ್ರು ಒಂದು ಥ್ರೆಡ್ ಕಟ್ಕೊಂಡಿದ್ದಾರೆ. ನನಗೆ ಅದ್ರ ಅವಶ್ಯಕತೆ ಇಲ್ಲ. ನಿಮಗೆ ಆಚೆಗಡೆ ತಗೊಂಡ್ಲಿಕ್ಕೆ ಇಲ್ಲಿ ಈಸಿಯಾಗಿ ಇದ್ರ ಮುಖಾಂತರ ಆಚೆಗಡೆ ಬರೋದ್ರಿಂದ ಆ ಥ್ರೆಡ್ಡೇ ನಾನು ಗ್ಲಾಸ್ ಬಾಲಿಗೆ ಟೈಟ್ ಮಾಡ್ಕೊಂಡಿರಲ್ಲ. ಈಗ ಹೀಟ್ ಮಾಡಿದ ತಕ್ಷಣ ಈ ಸಾಲಿಡ್ ವಾಟರ್ ಹೀಟ್ ಆದ ತಕ್ಷಣ ಸಾಲಿಡ್ ಕೂಡ ಏನಾಗುತ್ತೆ, ಹೀಟ್ ಆಗ್ತಾ ಹೋಗುತ್ತೆ. ಯೂಶಲಿ ವಾಟರ್ನ ಟೆಂಪ್ರೇಚರ್ ಎಷ್ಟಿರುತ್ತೋ ಆ ವಾಟರ್ ಒಳಗಡೆ ಇರ್ತಕ್ಕಂಥ ಸಾಲಿಡ್ನ ಟೆಂಪ್ರೇಚರ್ ಕೂಡ ಅಷ್ಟೇ ಇರುತ್ತೆ. ಈಗ ಸಾಲಿಡ್ನ ಹೀಟ್ ಮಾಡ್ಕೊಂಡಿದ್ದೀನಿ. ಆ ಹೀಟ್ ಆಗಿರೋ ಸಾಲಿಡ್ ಅಲ್ಲಿ ಹೀಟ್ ಆಗ್ತಾ ಇರಲಿ. ಈ ಕಡೆ ಅಬ್ಸರ್ವ್ ಮಾಡಿರಿ, ಇಲ್ಲಿ ಕ್ಯಾಲರಿಮೀಟರ್ ಇದೆಯಾ. ಕ್ಯಾಲರಿಮೀಟರ್ ಏನಿದೆ ಅಂದ್ರೆ ಆಚೆಗಡೆ ಒಂದು ವುಡನ್ ಬಾಕ್ಸ್ ಇದೆ. ಅದೇ ಇನ್ಸುಲೇಟಿಂಗ್ ಬಾಕ್ಸ್ ಅಂತ ತೋರಿಸಿದ್ನಲ್ಲ ಆಗಲೇ, ವುಡನ್ ಬಾಕ್ಸ್ ಇದೆ. ನೆಕ್ಸ್ಟು ಆ ವುಡನ್ ಬಾಕ್ಸ್ ಒಳಗಡೆ ಏನು ಮಾಡಿದ್ದೀನಿ, ಒಂದು ಕಾಪರ್ ಕ್ಯಾಲರಿಮೀಟರ್ನ ಪ್ಲೇಸ್ ಮಾಡಿದ್ದೀನಿ. ದಿಸ್ ಇಸ್ ದ ಕಾಪರ್ ಕ್ಯಾಲರಿಮೀಟರ್. ನೆಕ್ಸ್ಟ್ ಆ ಕಾಪರ್ ಕ್ಯಾಲರಿಮೀಟರ್ ಒಳಗಡೆ ಇಲ್ಲೊಂದು ಸ್ಟಿರರ್ ಕೂಡ ಇದೆ ನೋಡ್ರಿ. ಆಚೆಗಡೆ ತಗೊಂಡಿದ್ದೀನಿ ಹಿಂಗೆ ಸ್ಟಿರ್ ಮಾಡಲಿಕ್ಕೆ, ನೀಟಾಗಿ ಯೂನಿಫಾರ್ಮ್ ಆಗಿ ಟೆಂಪರೇಚರ್ ಡಿಸ್ಟ್ರಿಬ್ಯೂಟ್ ಆಗಲಿ ಅಂತ ಸ್ಟಿರ್ ಮಾಡಲಿಕ್ಕೆ ಒಂದು ಸ್ಟಿರರ್ ಕೂಡ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಈ ಕ್ಯಾಲರಿಮೀಟರ್ ಒಳಗಡೆ ಟೆಂಪರೇಚರ್ನ ಮೆಜರ್ ಮಾಡಲಿಕ್ಕೆ ಒಂದು ಥರ್ಮೋಮೀಟರ್ ಕೂಡ ಡಿಪ್ ಮಾಡಿದ್ದೀನಿ ನೋಡ್ರಿ ಇಲ್ಲಿ. ಸೊ ದಿಸ್ ಇಸ್ ದ ಥರ್ಮೋಮೀಟರ್. ನಾನು ಇಲ್ಲಿ ಆಪರೇಟರ್ಸ್ ತೋರಿಸಿದ್ದೀನೋ ಆ ಆಪರೇಟರ್ಸ್ನ ಯಾವ ರೀತಿ ಅರೇಂಜ್ ಮಾಡ್ಕೊಳ್ಳೋದು ಅಂತ ಈ ಫಿಗರಲ್ಲಿ ತೋರಿಸಿದ್ದೀನಿ. ಈಗ ಫಿಗರಲ್ಲಿ ತೋರಿಸಿರೋ ರೀತಿನೇ ಅರೇಂಜ್ ಮಾಡ್ಕೊಂಡು ಆ ಸಾಲಿಡ್ನ ಸ್ಪೆಸಿಫಿಕ್ ಹೀಟ್ ಎಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ಓಕೆ, ಈಗ ನಾನು ಆಪರೇಟರಲ್ಲಿ ತೋರಿಸಿರೋ ರೀತಿ ಎಲ್ಲ ಎಕ್ಸ್ಪೆರಿಮೆಂಟಲ್ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಒಂದ್ಸರಿ ಅಬ್ಸರ್ವ್ ಮಾಡಿರಿ. ಇಲ್ಲಿ ಈ ಕಾಪರ್ ವೆಸಲ್ ಒಳಗಡೆ ನಾನು ಗ್ಲಾಸ್ ಬೀಡಿಂಗ್ಸ್ನು ಹಾಕಿ ಸಾಲಿಡ್ಸ್ನು ಹಾಕಿ ಹೀಟ್ ಮಾಡ್ತಾ ಇದ್ದೀನಿ. ಅದು ಹೀಟ್ ಆಗ್ತಾ ಇದೆ. ಇಲ್ಲಿ ಟೆಂಪ್ರೇಚರ್ ರೈಸ್ ಆಗೋದು ಕಾಣಿಸ್ತಾ ಇದೆ ನಮಗೆ. ಒಂದು ಸರ್ಟೈನ್ ಟೆಂಪ್ರೇಚರ್ವರೆಗೂ ಹೀಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಕೆಲವು ಅಬ್ಸರ್ವೇಷನ್ಸ್ ಮಾಡೋದಿದೆ. ಆ ಅಬ್ಸರ್ವೇಷನ್ಸ್ನ ಒಂದ್ಸರಿ ಚೆಕ್ ಮಾಡ್ಕೊಂಬಿಡೋಣ. ಜಸ್ಟ್ ಲುಕ್ ಅಟ್ ಹಿಯರ್. ಫಸ್ಟ್ ಐ ನೀಡ್ ಟು ಮೆಜರ್ ದ ಲ್ಯಾಬೊರೇಟರಿ ಟೆಂಪ್ರೇಚರ್. ಲ್ಯಾಬೊರೇಟರಿ ಟೆಂಪ್ರೇಚರ್ನ ಮೆಜರ್ ಮಾಡಬೇಕಾಗಿದೆ. ಜಸ್ಟ್ ಲುಕ್ ಅಟ್ ದಿಸ್ ಥರ್ಮೋಮೀಟರ್. ಈ ಥರ್ಮೋಮೀಟರ್ನ ಸುಮ್ಮನೆ ರೂಮ್ ಒಳಗಡೆ ಇಟ್ಕೊಂಡಿದ್ದೀನಿ ಅಷ್ಟೇ, ಇದನ್ನ ಎಲ್ಲಿಗೂ ಟಚ್ ಮಾಡಿಲ್ಲ. ಈ ಟೆಂಪ್ರೇಚರ್ ಎಷ್ಟಿದೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ.
ಮಾಡಿರಿ ನೀವು, ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಎಷ್ಟಿದೆ ಅಂತ. ಆ್ಯಕ್ಚುಲಿ ಇಟ್ ಈಸ್ ನಿಯರ್ಲಿ 27 ಡಿಗ್ರಿ ಇದೆ. ಸೊ ಲ್ಯಾಬೊರೇಟರಿ ಟೆಂಪ್ರೇಚರ್ ಈಸ್ 27 ಡಿಗ್ರಿ. ನಾವು ಐ ಆಮ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ದ ಸೇಮ್ ವ್ಯಾಲ್ಯೂ ವಿಚ್ ಐ ಹ್ಯಾವ್ ಅಬ್ಸರ್ವ್ಡ್ ಇನ್ ಥರ್ಮೋಮೀಟರ್, ದಟ್ ಈಸ್ 27 ಡಿಗ್ರಿ. ಫಸ್ಟ್ ಅಬ್ಸರ್ವೇಷನ್ ನೋಡ್ರಿ, ಲ್ಯಾಬೊರೇಟರಿ ಟೆಂಪ್ರೇಚರ್ ಟಿ ಇಸ್ ಈಕ್ವಲ್ ಟು 27 ಡಿಗ್ರಿ. ಅದನ್ನ ಇಲ್ಲಿ ಅಬ್ಸರ್ವ್ ಮಾಡಿದ್ದೀನಿ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ, ಆಯ್ತಾ. ಸೆಕೆಂಡ್ ಒನ್ನು, ಮಾಸ್ ಆಫ್ ದ ಎಂಟಿ ಕ್ಯಾಲೋರಿಮೀಟರ್ ವಿತ್ ಸ್ಟಿರರ್. This is calorimeter, right? This is empty calorimeter and this is the stirrer. ಇವೆರಡರದ್ದು ಮಾಸ್ ಎಷ್ಟಿದೆ ಅಂತ ಮೆಜರ್ ಮಾಡಬೇಕು. ಮಾಸ್ ಆಫ್ ಎಂಟಿ ಕ್ಯಾಲೋರಿಮೀಟರ್, ಏನು ಫಿಲ್ ಮಾಡಿಲ್ಲ ನೋಡ್ರಿ ಇದಕ್ಕೆ, ಎಂಟಿ ಕ್ಯಾಲೋರಿಮೀಟರ್ ವಿತ್ ಸ್ಟಿರರ್, ಇವೆರಡರದ್ದು ಮಾಸ್ ಎಷ್ಟಿದೆ ಅಂತ ನೋಡ್ಕೊಬೇಕು. ಮಾಸ್ನ ಮೆಜರ್ ಮಾಡಲಿಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಈ ಎಂಟಿ ಕ್ಯಾಲೋಮೀಟ್ರನ್ನ ತಗೊಂಬಂದು ವೇಯಿಂಗ್ ಸ್ಕೇಲ್ ಮೇಲೆ ಪ್ಲೇಸ್ ಮಾಡ್ತಾ ಇದ್ದೀನಿ. ವೇಯಿಂಗ್ ಸ್ಕೇಲ್ನ ಇನಿಷಿಯಲ್ ರೀಡಿಂಗು 0ದಲ್ಲಿದೆ, ಅಬ್ಸರ್ವ್ ಮಾಡಿದ್ದೀರಲ್ಲ. ಈಗ ಇದನ್ನು ಪ್ಲೇಸ್ ಮಾಡಿದ ತಕ್ಷಣ ಆ ರೀಡಿಂಗು ಎಲ್ಲಿಗೆ ಬರುತ್ತೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ನಾವು ದಿಸ್ ಇಸ್ ಅಬೌಟ್ 45 ಗ್ರಾಮ್ ತೋರಿಸ್ತಾ ಇದೆ ನೋಡ್ರಿ. ಮಾಸ್ ಆಫ್ ಎಂಟಿ ಕ್ಯಾಲೋರಿಮೀಟರ್ ಈಸ್ 45 ಗ್ರಾಮ್. ಈಗ ಇದನ್ನೇ ನಾನು ಅಲ್ಲಿ ಅಬ್ಸರ್ವೇಷನಲ್ಲಿ ಬರೀಬೇಕು. ನಾವು ಮೂವ್ ಆನ್ ಟು ದ ಅಬ್ಸರ್ವೇಷನ್ಗೆ ಎಂಟರ್ ಆಗೋಣ. ಸೆಕೆಂಡ್ ಅಬ್ಸರ್ವೇಷನ್ ನೋಡ್ರಿ, ಮಾಸ್ ಆಫ್ ದ ಎಂಟಿ ಕ್ಯಾಲೋರಿಮೀಟರ್ ವಿತ್ ಸ್ಟಿರರ್, ದಟ್ ಇಸ್ ಟೇಕನ್ ಆಸ್ M1. ಎಷ್ಟು ಬಂದಿದೆ M1? 45 ಇಂಟು 10 ಪವರ್ -3 kg ಬಂದಿದೆ, ಆಯ್ತಾ. ಓಕೆ, ನೆಕ್ಸ್ಟ್ ಸೆಕೆಂಡ್ ಅಬ್ಸರ್ವೇಷನ್ ನೋಡ್ರಿ, ಮಾಸ್ ಆಫ್ ದ ಕ್ಯಾಲೋರಿಮೀಟರ್ ವಿತ್ ವಾಟರ್. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಈ ವಾಟರ್ ಒಳಗಡೆ ಒಂದು ಮುಕ್ಕಾಲು ಭಾಗ, ಕ್ಯಾಲೋರಿಮೀಟರ್ ಒಳಗಡೆ ಒಂದು ಮುಕ್ಕಾಲು ಭಾಗ ವಾಟರ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಬೀಕರಲ್ಲಿ ವಾಟರ್ ತಗೊಂಡಿದ್ದೀನಿ, ಕ್ಯಾಲೋರಿಮೀಟರ್ ಒಳಗಡೆ ಒಂದು ಮುಕ್ಕಾಲು ಭಾಗ ವಾಟರ್ ಹಾಕಂತ ಇದ್ದೀನಿ. ಒಂದು ಮುಕ್ಕಾಲು ಭಾಗ ವಾಟರ್ ಹಾಕಿದ್ದೀನಿ. ಈಗ ಮಾಸ್ ಆಫ್ ಕ್ಯಾಲೋರಿಮೀಟರ್ ವಿತ್ ವಾಟರ್, ಕ್ಯಾಲೋರಿಮೀಟರ್ ಒಳಗಡೆ ವಾಟರ್ ಕೂಡ ಇದೆ. ಇವೆರಡರದ್ದು ಮಾಸ್ ಎಷ್ಟು ಬರುತ್ತೆ ಅಂತ ಮೆಜರ್ ಮಾಡಬೇಕು. ಮೆಜರ್ ಮಾಡಲಿಕ್ಕೆ ನಾನು ಕ್ಯಾಲೋರಿಮೀಟರ್ನ ತಗೊಂಡೋಗಿ ವೇಯಿಂಗ್ ಸ್ಕೇಲ್ ಮೇಲೆ ಪ್ಲೇಸ್ ಮಾಡ್ತಾ ಇದ್ದೀನಿ. ನಾವು ಲುಕ್ ಅಟ್ ದ ರೀಡಿಂಗ್ ಆಫ್ ವೇಯಿಂಗ್ ಸ್ಕೇಲ್ ರೀಡಿಂಗ್ನ ಒಂದ್ಸರಿ ಅಬ್ಸರ್ವ್ ಮಾಡಿರಿ. ಇಟ್ ಈಸ್ ಅಬೌಟ್ ವಾಟ್ 100, 105, 110 ಇದೆ. ಸೊ ಅದರ ಮಾಸ್ ಎಷ್ಟಿದೆ ಅಂದರೆ 110 ಗ್ರಾಮ್ ಇದೆ. ಸೊ ಅದನ್ನು ಈಗ ನಾನು ಅಬ್ಸರ್ವೇಷನಲ್ಲಿ ಫಿಲ್ ಮಾಡಬೇಕು. ನಾವು ಮೂವ್ ಟುವರ್ಡ್ಸ್ ದ ಅಬ್ಸರ್ವೇಷನ್ ಕಡೆ ಎಂಟರ್ ಆಗ್ರಿ. ಥರ್ಡ್ ಅಬ್ಸರ್ವೇಷನ್ ನೋಡ್ರಿ, ಮಾಸ್ ಆಫ್ ದ ಕ್ಯಾಲೋರಿಮೀಟರ್ ವಿತ್ ವಾಟರ್, ದಟ್ ಇಸ್ ಟೇಕನ್ ಆಸ್ M2. ಎಷ್ಟಿದೆ? 110 ಗ್ರಾಮ್ ಇದೆ. ಅದನ್ನು kg ಕನ್ವರ್ಟ್ ಮಾಡ್ಬೇಕಂತ ಇದ್ದೀನಿ. 110 ಗ್ರಾಮ್ನ kg ಕನ್ವರ್ಟ್ ಮಾಡಿದರೆ 10 ಪವರ್ -3 kg ಆಯಿತು, ಸರಿನಾ. ಈಗ ನಾನು ಇಲ್ಲಿ ಬಾಯಿಲ್ ಮಾಡ್ತಾ ಇದ್ದೀನಲ್ಲ, ಬಾಯಿಲ್ ಮಾಡ್ತಾ ಇರ್ತಕ್ಕಂಥ ಸಾಲಿಡ್ನ ಮಾಸ್ ಎಷ್ಟಿದೆ ಅಂತ ನೋಡ್ಕೊಬೇಕು. ಆ ಮಾಸ್ನ M3 ಅಂತ ತಗೊಂತೀನಿ. ಬಟ್ ಅದನ್ನು ನಾನು ಇಲ್ಲಿ ಪೌರ್ ಮಾಡ್ಕೊಂಡಾದ್ಮೇಲೆ ಫೈನಲ್ ಮಾಸ್ ನೋಡ್ಕೊತೀನಿ ಎಷ್ಟಿದೆ ಅಂತ. ಸೊ ಸಾಲಿಡ್ ಹೀಟ್ ಆಗ್ತಾ ಇದೆ, ಆ ಸಾಲಿಡ್ನ ಮಾಸ್ ಎಷ್ಟಿದೆ ಅಂತ ನೋಡ್ಕೊಬೇಕು. ಅದನ್ನು ಲಾಸ್ಟಿಗೆ ನೋಡ್ತೀನಿ. ಅದಕ್ಕೆ ಅದಾದಮೇಲೆ ಇನಿಷಿಯಲ್ ಟೆಂಪ್ರೇಚರ್ ಆಫ್ ದ ವಾಟರ್. ಈಗ ನಾನು ಕ್ಯಾಲೋರಿಮೀಟರ್ ಒಳಗಡೆ ವಾಟರ್ನ ತಗೊಂಡಿದ್ದೀನಲ್ಲ, ಈಗ ವಾಟರ್ನ ಇನಿಷಿಯಲ್ ಟೆಂಪ್ರೇಚರ್ ಏನಿದೆ ಅಂತ ನೋಡ್ಕೊಬೇಕು. ಹಾಗಾಗಿ ಫಸ್ಟ್ ಈ ವುಡನ್ ಬಾಕ್ಸ್ ಒಳಗಡೆ ಕ್ಯಾಲೋರಿಮೀಟರ್ನ ಪ್ಲೇಸ್ ಮಾಡ್ಕೊಂತ ಇದ್ದೀನಿ. ವುಡನ್ ಬಾಕ್ಸ್ ಒಳಗಡೆ ಕ್ಯಾಲೋರಿಮೀಟರ್ನ ಪ್ಲೇಸ್ ಮಾಡಿದ್ದೀನಿ. ಕ್ಯಾಲೋರಿಮೀಟರ್ ಒಳಗಡೆ ಏನಿದೆ? ವಾಟರ್ ಇದೆ. ಓಕೆ, ಈಗ ಇದ್ರ ಟೆಂಪ್ರೇಚರ್ ಎಷ್ಟಿದೆ ಅಂತ ಅಬ್ಸರ್ವ್ ಮಾಡೋಣ. ಯು ಜಸ್ಟ್ ಲುಕ್ ಅಟ್ ದ ಥರ್ಮೋಮೀಟರ್. ಯು ಆರ್ ಗೋಯಿಂಗ್ ಟು ಗೆಟ್ temperature, that is 30 ಡಿಗ್ರಿ ಇದೆ. ಅಬ್ಸರ್ವ್ ಮಾಡ್ರಿ ಎಲ್ಲರನ್ನು, 30 ಡಿಗ್ರಿ ಇದೆ. 30 ಡಿಗ್ರಿ ಇದೆ. ಸೊ 30 ಡಿಗ್ರಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಅದನ್ನು ಕೆಲ್ವಿನಿಗೆ ಕನ್ವರ್ಟ್ ಮಾಡಿದರೆ 30 ಡಿಗ್ರಿನ ಕೆಲ್ವಿನಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಅಲ್ಲಿಗೆ 30 + 273 ಆಗುತ್ತೆ, 203 ಆಗುತ್ತೆ ಕೆಲ್ವಿನಿಗೆ ಕನ್ವರ್ಟ್ ಮಾಡಿದರೆ. ಸೊ ಅದನ್ನೇ ಬರೀತಾ ಇದ್ದೀನಿ ನಾನೀಗ. ಇನಿಷಿಯಲ್ ಟೆಂಪ್ರೇಚರ್ ಆಫ್ ವಾಟರ್, ದಟ್ ಇಸ್ ಟೇಕನ್ ಆಸ್ T1, ದಟ್ ಇಸ್ ಈಕ್ವಲ್ ಟು 30 ಡಿಗ್ರಿ ಸೆಲ್ಸಿಯಸ್ ಇತ್ತು. ಫೈನಲಿ ಅದಕ್ಕೆ ಕೆಲ್ವಿನಿಗೆ ಕನ್ವರ್ಟ್ ಮಾಡಿದರೆ 203 ಕೆಲ್ವಿನ್ ಆಗಿದೆ ಇನಿಷಿಯಲ್ ಟೆಂಪ್ರೇಚರ್. ನೆಕ್ಸ್ಟು ಟೆಂಪ್ರೇಚರ್ ಆಫ್ ದ ಸಾಲಿಡ್ ಇನ್ ಬಾಯ್ಲಿಂಗ್ ವಾಟರ್. ಈಗ ಸಾಲಿಡ್ನ ಬಾಯ್ಲ್ ಮಾಡ್ತಾ ಇದ್ದೀನಿ ನಾನು. ಇದರದ್ದು ಟೆಂಪ್ರೇಚರ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಬೇಕು. ಈಗ ಇಲ್ಲಿ ಒಂದ್ಸರಿ ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ಇದ್ರ ಟೆಂಪ್ರೇಚರ್ ಎಷ್ಟಿದೆ ಅಂತ. ಥರ್ಮೋಮೀಟರ್ ನೋಡ್ರಿ, ಗೊತ್ತಾಗುತ್ತೆ. ಯು ಜಸ್ಟ್ ಲುಕ್ ಅಟ್ ದ ಥರ್ಮೋಮೀಟರ್. It is about 90 degree. 90 ಡಿಗ್ರಿ ಕಾಣಿಸ್ತಾ ಇದೆಯಲ್ಲ. ಈ ಸಾಲಿಡ್ನ ಬಾಯ್ಲಿಂಗ್ ವಾಟರ್ ಒಳಗಡೆ ಇಟ್ಟಿದ್ದೀನಿ. ಸೊ ಎಷ್ಟಿದೆ? 90 ಡಿಗ್ರಿ ಇದೆ ಟೆಂಪ್ರೇಚರ್.
ಎಸ್ 90 ಡಿಗ್ರಿ ಇದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ 90 ಡಿಗ್ರಿ ಸೆಲ್ಸಿಯಸ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಈಗ ಅದನ್ನು ಕೆಲ್ವಿನಿಗೆ ಕನ್ವರ್ಟ್ ಮಾಡಬೇಕು. 90 + 273 ಮಾಡಿದರೆ ಫೈನಲಿ ಐ ಆಮ್ ಗೋಯಿಂಗ್ ಟು ಗೆಟ್ 363 ಕೆಲ್ವಿನ್ ಆಗುತ್ತೆ. ಗೊತ್ತಾಗಿದೆಯಲ್ಲ ಟೆಂಪ್ರೇಚರ್ ಆಫ್ ದ ಸಾಲಿಡ್ ಇನ್ ಬಾಯ್ಲಿಂಗ್ ವಾಟರು. ನೆಕ್ಸ್ಟು ಟೆಂಪ್ರೇಚರ್ ಆಫ್ ಮಿಕ್ಸರ್ ನೋಡಬೇಕು. ಹಂಗಂದ್ರೆ ಏನು ಅಂದರೆ, ಈಗ ಬಾಯ್ಲ್ ಆಗ್ತಿದೆಯಲ್ಲ ಸಾಲಿಡ್ಡು, ಆ ಸಾಲಿಡ್ನ ಕ್ಯಾಲರಿಮೀಟರ್ ಒಳಗಡೆ ನಾನು ಪೌರ್ ಮಾಡಬೇಕು, ಡ್ರಾಪ್ ಮಾಡಬೇಕು. ಅವಾಗ ಸಾಲಿಡ್ಡು ಪ್ಲಸ್ ವಾಟರ್ ಎರಡೂ ಸರಿ ಮಿಕ್ಸರ್ ಆಗುತ್ತಾ, ಆ ಮಿಕ್ಸರ್ನ ಟೆಂಪ್ರೇಚರ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಬೇಕು. ಚೆಕ್ ಮಾಡೋಣ. ಅದಕ್ಕೆ ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಈಗ ಈ ಕ್ಯಾಲೋರಿಮೀಟರ್ನ ಬಾಯ್ಲ್ ಆಗ್ತಾ ಇರ್ತಕ್ಕಂಥ ಸಾಲಿಡ್ಸ್ ಹತ್ರ ತಗೊಂಡು ಹೋಗ್ತಾ ಇದ್ದೀನಿ. ಓಕೆ, ಸಾಲಿಡ್ಸ್ ಹತ್ರ ತಗೊಂಡೋಗಿ ಪ್ಲೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಅದನ್ನು ಪೌರ್ ಮಾಡ್ತೀನಿ. ಆ ಒಳಗಡೆ ಇರ್ತಕ್ಕಂಥ ಸಾಲಿಡ್ಸ್ನ ಇದರೊಳಗಡೆ ಪೌರ್ ಮಾಡ್ತೀನಿ. ಎಷ್ಟು ಬರುತ್ತೆ ಅಂತ ನೋಡೋಣ. ಓಕೆ, ಪೌರ್ ಮಾಡಿದ್ದೀನಿ. ಈಗ ಪೌರ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಲಿಡ್ನ ಕ್ಲೋಸ್ ಮಾಡೋಣ. ಲಿಡ್ನ ಕ್ಲೋಸ್ ಮಾಡಿ ಥರ್ಮೋಮೀಟ್ರನ್ನು ಕೂಡ ಫಿಕ್ಸ್ ಮಾಡ್ಕೊತೀನಿ. ಥರ್ಮೋಮೀಟ್ರ್ ಫಿಕ್ಸ್ ಮಾಡಿ ಟೆಂಪ್ರೇಚರ್ ಎಷ್ಟು ಬರುತ್ತೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿರಿ. ಥರ್ಮೋಮೀಟ್ರಲ್ಲಿ ಯು ಜಸ್ಟ್ ಅಬ್ಸರ್ವ್ ದ ಟೆಂಪ್ರೇಚರ್ ಇನ್ ಥರ್ಮೋಮೀಟರ್. ಯು ಜಸ್ಟ್ ಲುಕ್ ಅಟ್ ಇಯರ್ 35, 36, 37, 38 ಬಂದಿದೆ ಟೆಂಪ್ರೇಚರ್. ಕಾಣಿಸ್ತಾ ಇದೆಯಲ್ಲ, ದಟ್ ಈಸ್ 38 ಡಿಗ್ರಿ ಇದೆ. ಸೊ 30, ಹಂಗಾಗಿ ನಾನು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಇದ್ದೀನಿ. ಟೆಂಪ್ರೇಚರ್ ಆಫ್ ಮಿಕ್ಸ್ಚರ್, ಟೆಂಪ್ರೇಚರ್ ಆಫ್ ಮಿಕ್ಸ್ಚರ್ ದಟ್ ಇಸ್ T3 = 38 ಡಿಗ್ರಿ ಸೆಲ್ಸಿಯಸ್. ಅದನ್ನು ಕೆಲ್ವಿನಿಗೆ ಕನ್ವರ್ಟ್ ಮಾಡಿದರೆ 311 ಕೆಲ್ವಿನ್ ಆಯಿತು. ನೆಕ್ಸ್ಟು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಮೆಟೀರಿಯಲ್ ಆಫ್ ಕ್ಯಾಲರಿಮೀಟರ್. ಈ ಕ್ಯಾಲರಿಮೀಟರ್ನ ಯಾವುದ್ರಲ್ಲಿ ಮಾಡಿದ್ವಿ? ಕಾಪರಲ್ಲಿ ಮಾಡಿದ್ವಿ. ಕಾಪರ್ದು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಎಷ್ಟಿದೆ ಅಂದರೆ 385 ಜೌಲ್ ಪರ್ kg/Kelvin ಇದೆ. ಅದನ್ನು ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ವಾಟರ್. ವಾಟರ್ದು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಎಷ್ಟಿದೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿದ್ದೀನಿ. ವಾಟರ್ದು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಎಷ್ಟಿದೆ ಅಂದರೆ 4186 ಇದೆ. ಈಗ ಈ ಎಲ್ಲ ಅಬ್ಸರ್ವೇಷನ್ನು ಕ್ಯಾಲ್ಕುಲೇಷನಲ್ಲಿ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ಸ್ಪೆಸಿಫಿಕ್ ಹೀಟ್ ಆಫ್ ಸಾಲಿಡ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡೋಣ. ಈಗ ಕ್ಯಾಲ್ಕುಲೇಷನ್ಗೆ ಹೋಗೋಕ್ಕಿಂತ ಮುಂಚೆ ಮಾಸ್ ಆಫ್ ಸಾಲಿಡ್ ಎಷ್ಟಿದೆ ಅಂತ ಗೊತ್ತಾಗಬೇಕು. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ಈಗ ಈ ಮಿಕ್ಸರ್ ತಗೊಂತೀನಿ. ಮಿಕ್ಸರ್ ಅಂದರೆ ಏನೇನಿದೆ ಇದರೊಳಗಡೆ? ಕ್ಯಾಲರಿಮೀಟರು, ವಾಟರು ಮತ್ತು ಸಾಲಿಡ್ 3 ಇದೆ. ಆಲ್ರೆಡಿ ಕ್ಯಾಲರಿಮೀಟರು ಮತ್ತು ವಾಟರ್ ಮಾಸ್ನ ಮೆಜರ್ ಮಾಡಿದ್ವಿ. ಎಷ್ಟು ಬಂತು ಅಂತ ಗೊತ್ತಾಗಿತ್ತು ನಮಗೆ. ಆ ಮಾಸ್ನ M2 ಅಂತ ತಗೊಂಡಿದ್ವಿ. ಯಾವುದಾದ್ರೂ ಮಾಸು? ಕ್ಯಾಲರಿಮೀಟರು ಮತ್ತು ವಾಟರ್, ಇವೆರಡರ ಮಾಸ್ನ ಏನಂತ ತಗೊಂಡಿದ್ವಿ? M2 ಅಂತ ತಗೊಂಡಿದ್ವಿ. ಈಗ ಇದರೊಳಗಡೆ ಏನಿದೆ? ಕ್ಯಾಲರಿಮೀಟರ್ ಇದೆ, ವಾಟರ್ ಇದೆ ಮತ್ತು ಸಾಲಿಡ್ 3 ಇದೆ. ಈ ಮಾಸು ನನಗೆ ಇದರಲ್ಲಿ ಬೇಕಾಗಿರೋದು ಬರೀ ಯಾವುದ್ರ ಮಾಸು? ಸಾಲಿಡ್ ಮಾಸು. ಹಂಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟ್ ಇದ್ರ ಮಾಸ್ನ ಮೆಜರ್ ಮಾಡ್ತೀನಿ. ಕ್ಯಾಲರಿಮೀಟರ್, ವಾಟರ್ ಮತ್ತು ಸಾಲಿಡ್ ಈ 3 ಮಾಸ್ನ ಮೆಜರ್ ಮಾಡ್ತೀನಿ. ಮಾಸ್ ಎಷ್ಟು ಬರುತ್ತೆ ಅಂತ ಒಂದ್ಸರಿ ಚೆಕ್ ಮಾಡಿರಿ. ಎಷ್ಟು ಬರ್ತಾ ಇದೆ ಅಂದರೆ ಅದು 165 ಗ್ರಾಮ್ ಬರ್ತಾ ಇದೆ. ಯಾವುದ್ರ ಮಾಸು? ಕ್ಯಾಲರಿಮೀಟರು, ವಾಟರು, ಸಾಲಿಡ್, ಇದ್ರ ಮಾಸು 165 ಗ್ರಾಮ್ ಬರ್ತಾ ಇದೆ. ಸರಿನಾ? ಈಗ ನನಗೆ ಬರೀ ಸಾಲಿಡ್ ಮಾಸ್ ಮಾತ್ರ ಬೇಕು ಅಂದರೆ ಏನು ಮಾಡಬೇಕು? ಈಗ 3 ಸೇರಿ ಬರ್ತಾ ಇದೆ. ಸಾಲಿಡ್ದೇ ಬೇಕು ಅಂದರೆ ವಾಟರು ಮತ್ತು ಕ್ಯಾಲರಿಮೀಟರ್ ಮಾಸ್ ಇದೆಯಲ್ಲ, ಆ ಮಾಸ್ನ ಈ ಮಾಸಿಂದ ಸಬ್ಟ್ರಾಕ್ಟ್ ಮಾಡಿದರೆ ನಿನಗೆ ಬರೀ ಸಾಲಿಡ್ ಮಾಸ್ ಸಿಗುತ್ತೆ. ಹಾಗಾಗಿ ನಾನು M3 ಏನಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ, ನಾನು ಈಗ ಮೆಜರ್ ಮಾಡಿರೋ ಮಾಸು ದಟ್ ಈಸ್ 165 ಮೈನಸ್ 110 ಅದು ಮಾಡಿಬಿಟ್ರೆ ನಮಗೆ M3 ವ್ಯಾಲ್ಯೂ ಸಿಗುತ್ತೆ. ಹಾಗಾಗಿ ಈಗ ನಾನು 165 ಮೈನಸ್ 110 ಮಾಡಿದ್ರೆ ಎಷ್ಟು ಬರುತ್ತೆ? 55 ಬರುತ್ತೆ. ಸೊ M3 ಮಾಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ದಟ್ ಈಸ್ 55 ಗ್ರಾಮ್ ವಿಚ್ ಇಸ್ ನಥಿಂಗ್ ಬಟ್ 55 × 10⁻³ kg ಆಗಿದೆ. ಸರಿನಾ? ಓಕೆ, M3 ವ್ಯಾಲ್ಯೂ ಸಿಕ್ತು. ಈಗ ಕ್ಯಾಲ್ಕುಲೇಷನ್ಗೆ ಎಂಟರ್ ಆಗೋಣ. ಮಾಸ್ ಆಫ್ ದ ವಾಟರ್ ಇನ್ ಕ್ಯಾಲರಿಮೀಟರ್ ದಟ್ ಈಸ್ M2 ಮೈನಸ್ M1. M2 ಮೇಲ್ಗಡೆ ಅಬ್ಸರ್ವ್ ಮಾಡಿದ್ದೀರಾ, M1 ಅಬ್ಸರ್ವ್ ಮಾಡಿದ್ದೀರಾ. M2 ಮೈನಸ್ M1 ಮಾಡಿದರೆ ನಮಗೆ ಎಷ್ಟು ಆನ್ಸರ್ ಬರುತ್ತೆ ಅಂದರೆ 55 × 10⁻³ kg ಬರುತ್ತೆ. ಅದೇ ರೀತಿ ಚೇಂಜ್ ಇನ್ ಟೆಂಪ್ರೇಚರ್ ಆಫ್ ವಾಟರ್ ಅಂಡ್ ಕ್ಯಾಲರಿಮೀಟರ್. ವಾಟರ್ ಮತ್ತು ಕ್ಯಾಲರಿಮೀಟರ್ ಮುಂಚೆ ಎರಡು ಕಾಂಟ್ಯಾಕ್ಟಲ್ಲಿತ್ತು. ಈಗ ಅದರೊಳಗಡೆ ಸಾಲಿಡ್ ಆದ ತಕ್ಷಣ ಟೆಂಪ್ರೇಚರ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಎಷ್ಟು ಚೇಂಜ್ ಆಗುತ್ತೆ ಅಂತ ನೋಡ್ಕೊಬೇಕು. ದಟ್ ಈಸ್ ಈಕ್ವಲ್ ಟು T3 ಮೈನಸ್ T1 ದಟ್ ಈಸ್ ಈಕ್ವಲ್ ಟು 8 ಕೆಲ್ವಿನ್. ಆ ಸಾಲಿಡ್ ಆದ ತಕ್ಷಣ 8 ಕೆಲ್ವಿನ್ ಅಷ್ಟು ಟೆಂಪ್ರೇಚರ್ ಚೇಂಜ್ ಆಯಿತು. ಈ T3 ಮತ್ತು T1 ಮೇಲ್ಗಡೆ ಅಬ್ಸರ್ವ್ ಮಾಡಿದ್ದೀರಾ, ನಾನು ಡೈರೆಕ್ಟ್ ಸಬ್ಸ್ಟ್ರಾಕ್ಟ್ ಮಾಡಿ ಬರೀತಾ ಇದ್ದೀನಿ. ನೆಕ್ಸ್ಟ್ ಚೇಂಜ್ ಇನ್ ಟೆಂಪ್ರೇಚರ್ ಆಫ್ ಸಾಲಿಡ್. ಸಾಲಿಡ್ನ ಟೆಂಪ್ರೇಚರ್ ಎಷ್ಟು ಚೇಂಜ್ ಆಯಿತು ಅಂತ ನೋಡ್ಕೊಬೇಕು.
T2 minus T3 ಅಷ್ಟಕ್ಕೆ ಈಕ್ವಲ್ ಆಗಿರುತ್ತೆ, ದಟ್ ಇಸ್ 52 ಕೆಲ್ವಿನ್. ಈಗ M2 minus M1 ಸಿಕ್ತು, T3 minus T1 ಸಿಕ್ತು, T2 minus T3 ಸಿಕ್ತು. ಇಷ್ಟು ವ್ಯಾಲ್ಯೂಸ್ನು ಸ್ಪೆಸಿಫಿಕ್ ಹೀಟ್ ಆಫ್ ಸಾಲಿಡ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಫಾರ್ಮುಲಾ ಏನಿದೆ ನೋಡ್ರಿ, ಸ್ಪೆಸಿಫಿಕ್ ಹೀಟ್ ಆಫ್ ಸಾಲಿಡ್ ಇಸ್ ಈಕ್ವಲ್ ಟು M2 minus M1 into SW plus M1 into SC into T3 minus T1 divided by M3 into T2 minus T3. ಇಷ್ಟಿದೆ ಸ್ಪೆಸಿಫಿಕ್ ಹೀಟ್ ಆಫ್ ಸಾಲಿಡ್. ಓಕೆ, M2 ಎಷ್ಟು ಬಂದಿತ್ತು, 110 into 10 power minus 3, M1 45 into 10 power minus 3. ಎರಡರಲ್ಲೂ 10 power minus 3 ಕಾಮನ್ ಆಗಿರೋದ್ರಿಂದ ಔಟ್ ಸೈಡ್ ತಗೊಂಡಿದ್ದೀನಿ. ಇಲ್ಲಿ ಇಂಟು ಇದೆ, ಇಂಟು ಬರ್ಕೊಂಡಿದ್ದೀನಿ. SW ಅಂದ್ರೆ 4186, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ನೆಕ್ಸ್ಟ್ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಹಾಕೊಂಡಿದ್ದೀನಿ. M1 ಅಂದ್ರೆ 45 into 10 power minus 3. SC ಅಂದ್ರೆ ಸ್ಪೆಸಿಫಿಕ್ ಹೀಟ್ ಆಫ್ ಕ್ಯಾಲರಿಮೀಟರ್, ದಟ್ ಇಸ್ 385 ಇದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ನೆಕ್ಸ್ಟ್ T3 ಇದೆ, T3 ಅಂದ್ರೆ 311 ಮೈನಸ್ T1 ಅಂದ್ರೆ 303 ಡಿವೈಡೆಡ್ ಬೈ M3. M3 ಅಂದ್ರೆ ಎಷ್ಟಿದೆ, 55 into 10 power minus 3 ಇದೆ. T2 minus T3 ಇದೆ, T2 ಅಂದ್ರೆ 363, T3 ಅಂದ್ರೆ 311 ಇದೆ. ಓಕೆ, ಇದನ್ನು ಸಾಲ್ವ್ ಮಾಡೋಣ. ಫಸ್ಟ್ ಇಲ್ಲಿ ನೋಡ್ರಿ, 110 minus 45 into 4186 ಮಾಡಿದ್ರೆ ನಿಮಗೆ 272090 ಬರ್ತಾ ಇದೆ. 10 power minus 3 ನ 10 power minus 3 ಹಾಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಹಾಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ 45 into 385 ಇವೆರಡನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ 17325. ಇಲ್ಲಿ 10 power minus 3 ಇದೆ, 10 power minus 3 ನ ಹಾಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಔಟ್ ಸೈಡಿಗೆ ಬರೋಣ, ಬ್ರಾಕೆಟ್ ಇಂದ ಔಟ್ ಸೈಡಿಗೆ. 311 minus 303 ಎಷ್ಟಾಗುತ್ತೆ, 8 ಆಗುತ್ತೆ. 8 ಬರ್ಕೊಂಡಿದ್ದೀನಿ. ನೆಕ್ಸ್ಟ್ 363 minus 311 ಮಾಡಿದರೆ 52 ಬರುತ್ತೆ. 52 ಹಾಗೆ ಇಟ್ಕೊಂಡಿದ್ದೀನಿ, 52 ಬರ್ಕೊಂಡಿದ್ದೀನಿ. 55 ನ ಹಾಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇವೆರಡನ್ನು ಆಡ್ ಮಾಡಿ 10 power minus 3 ನ ಕಾಮನ್ ಔಟ್ ಸೈಡಿಗೆ ತೆಗೆದ್ರೆ ನಿಮಗೆ 10 power minus 3 ಕಾಮನ್ ಆಗಿ ಔಟ್ ಸೈಡ್ ತಗೊಂಡಿದ್ದೀನಿ. 8 ಹಂಗೆ ಇದೆ, ಕೆಳಗಡೆ ಡಿನಾಮಿನೇಟರ್ ಆಗೇನೆ ಇದೆ. ಸೊ ಇವೆರಡನ್ನು ಆಡ್ ಮಾಡಿದ್ರೆ 289415 into 8 ಡಿವೈಡೆಡ್ ಬೈ 55 into 52 ಆಗಿದೆ. ನೆಕ್ಸ್ಟ್ ಈಗ ಇಲ್ಲಿ 10 power minus 3 10 power minus 3 ಕ್ಯಾನ್ಸಲ್ ಆಯಿತು. ಇವೆರಡನ್ನು ಆಡ್ ಮಾಡಿದ್ದು ಇಷ್ಟು ಬಂದಿದೆ, 8 ಹಂಗೆ ಇದೆ. ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 2315320, ಇವೆರಡನ್ನು ಮಲ್ಟಿಪ್ಲೈ ಮಾಡಿದರೆ 2860 ಆಗುತ್ತೆ. ಸೊ ದಿಸ್ ಮಚ್ ಡಿವೈಡೆಡ್ ಬೈ ದಿಸ್ ಮಚ್ ಮಾಡಿದರೆ ಫೈನಲಿ ವಿ ಆರ್ ಗೋಯಿಂಗ್ ಟು ಗೆಟ್ 805.55 ಜೌಲ್ ಪರ್ kg ಪರ್ ಕೆಲ್ವಿನ್. ನಮಗೆ ಕೊಟ್ಟಿರ್ತಕ್ಕಂಥ ಗ್ಲಾಸಿನ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಎಷ್ಟು ಬರ್ತಾ ಇದೆ ಅಂದರೆ 809.55 ಜೌಲ್ ಪರ್ kg ಪರ್ ಕೆಲ್ವಿನ್ ಅಷ್ಟು ಬರ್ತಾ ಇದೆ. ಈಗ ಈ ವ್ಯಾಲ್ಯೂನ ರಿಸಲ್ಟಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ ರಿಸಲ್ಟ್ ಅಲ್ಲಿ ದ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಗಿವನ್ ಸಾಲಿಡ್, ದಟ್ ಇಸ್ SS is equal to 809 joule per kg per Kelvin within experimental error. Thank you.